ನಮಸ್ಕಾರ ಎಲ್ರಿಗೂ. ಮಕ್ಕಳಿಗೆ ಬಾಲಗ್ರಹ ಬಡಿದಿದ್ದರೆ ಪರಿಹಾರವಾಗಿ ಕಟ್ಟುವಂಥ ಯಂತ್ರ ಮತ್ತು ಮಂತ್ರದ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಬಾಲಗ್ರಹ ಆಗಿದ್ದರೆ ಮಕ್ಕಳು ಬಾಧೆ ಪಡ್ತವೆ, ಅದಕ್ಕೆ ನಾವು ಪರಿಹಾರವಾಗಿ ಏನು ಮಾಡ್ಕೋಬೇಕು. ಇದಕ್ಕೆ ಯಂತ್ರಗಳು ಬರೆಯೋಕ್ಕೆ ಕೆಲವೊಂದು ನಿಯಮಗಳಿದೆ, ಅದು ಕೂಡ ಸಿಂಪಲ್ ಆಗಿರುತ್ತೆ. ನಾನು ಅದನ್ನ ತೋರಿಸ್ಕೊಡ್ತೀನಿ. ನೀವು ಅದೇ ರೀತಿ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಬೇಗ ಗುಣ ಆಗುತ್ತೆ. ಈ ಬಾಲಗ್ರಹದ ಸಮಸ್ಯೆಯಿಂದ ಎಷ್ಟೋ ಮಕ್ಕಳು ಬಾಧೆ ಪಡ್ತಾರೆ. ಪಾಪ ಮಕ್ಕಳು ಚಿಕ್ಕವರು ಇರ್ತಾರೆ, ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆದರೆ ಅವರು ಸಂಕಟನ ನಮ್ಮ ಕೈಲೂ ನೋಡೋಕ್ಕಾಗಲ್ಲ. ಯಾಕೆಂದರೆ ಮಕ್ಕಳು ಏನೋ ಆಗಿ ಅಳ್ತಾ ಇರ್ತಾರೆ, ಬಟ್ ತಂದೆ ತಾಯಿಗಳು ಅದ್ರ ಜೊತೆ ಸೇರ್ಕೊಂಡು ಅಳಬೇಕಾಗುತ್ತೆ. ಅಷ್ಟು ತೊಂದರೆನ ಅನುಭವಿಸ್ತಾ ಇರ್ತಾರೆ. ಬಾಲಗ್ರಹ ಅಂತ ಹೇಳೋದು ತುಂಬ ಅಂದರೆ ತುಂಬ ಅದು ಮಕ್ಕಳಿಗೆ ಹಿಂಸೆ ಆಗುತ್ತೆ. ಅದ್ರ ಜೊತೆಗೆ ತಂದೆ ತಾಯಿಗಳು ಕೂಡ ಅಷ್ಟೇ ಸಂಕಟ ಪಡ್ತಾರೆ. ಮಕ್ಕಳು ಅಳೋದನ್ನ ನೋಡಿ ಯಾವ ತಂದೆ ತಾಯಿ ಕೂಡ ಒಂದು ಇದರಲ್ಲಿ ಇರಲ್ಲ. ಅದರಿಂದ ಈ ಬಾಲಗ್ರಹದಿಂದ ಎಷ್ಟೋ ಮಕ್ಕಳು ಗುಣ ಆಗದೆ ಬೇರೆ ಏನೋ ಆಗಿದ್ದು ಅದೆಲ್ಲ ಇದೆ. ಮಕ್ಕಳ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಬಾರ್ದು. ಆದ್ದರಿಂದ ಈ ಬಾಲಗ್ರಹ ಆಗಿದೆ ಅಂತ ಯಾವ ರೀತಿ ನಾವು ಕಂಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಈ ರೀತಿ ಏನಾದರೂ ನಿಮ್ಮ ಮಕ್ಕಳಲ್ಲಿ ಗುಣಲಕ್ಷಣಗಳು ಕಂಡು ಬಂದರೆ ನೀವು ಸದ್ಯಕ್ಕೆ ಎಚ್ಚೆತ್ಕೊಂಡು ನಾನು ಹೇಳಿದಂಥ ಪ್ರಯೋಗಗಳನ್ನ ಮಾಡ್ತಾಯಿರಿ. ಇದರಿಂದ ನಿಮ್ಮ ಮಕ್ಕಳು ಖುಷಿಯಿಂದ ಇರ್ತಾರೆ, ನೀವು ಕೂಡ ನೆಮ್ಮದಿಯಿಂದ ಇರ್ಬೋದು. ಇಲ್ಲಾಂದರೆ ಮಕ್ಕಳು ಅನುಭವಿಸ್ಬಾರ್ದಿರೋಂಥ ನೋವನ್ನ ಅನುಭವಿಸ್ತಿರ್ತಾರೆ. ಪಾಪ ಅವಕ್ಕೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ. ಅಳೋದೊಂದು ಬಿಟ್ಟರೆ ಅವ್ರಿಗೆ ಇನ್ನೇನು ಗೊತ್ತಾಗಲ್ಲ. ಹಾಗಿದ್ರೆ ಬಾಲಗ್ರಹದ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳ್ತೀನಿ ನೋಡಿ. ಮಕ್ಕಳು ಒಮ್ಮಿಂದೊಮ್ಮೆ ಎದ್ದು ಬಡಬಡಿಸ್ತಿರ್ತಾರೆ, ಚಿಟ್ಟನೆ ಚೀರ್ಕೋತಾರೆ, ಆಮೇಲೆ ತುಂಬ ಅಳ್ತಾ ಇರ್ತಾರೆ, ಮೆಟ್ಟು ಬೀಳ್ತಾನೆ ಇರ್ತಾರೆ, ಅಂದರೆ ಬೆಚ್ಚಿ ಬೀಳ್ತಾನೆ ಇರ್ತಾರೆ, ಮತ್ತು ಭಯದಿಂದ ಇರ್ತಾರೆ, ಮತ್ತು ಅವರಿಗೆ ಅಂಜಿಕೆ ಅನ್ನೋದು ಇರ್ತದೆ. ಕಣ್ಣು ಕೆಕ್ಕರಿಸ್ಕೊಂಡಿರ್ತಾರೆ, ಮತ್ತು ಕಣ್ಣುಗುಳ್ಳೆ ಅಂತ ಹೇಳ್ತೀವಲ್ಲ ಅದೆಲ್ಲ ಮೇಲೆ ಬಿಡ್ತಾ ಇರ್ತಾರೆ, ಮತ್ತು ಹಲ್ಲನ್ನು ಕಟಕಟ ಅಂತ ಕಡಿತಾನೂ ಇರ್ತಾರೆ. ಆಮೇಲೆ ಜೋರಾಗಿ ಕಿರ್ಚ್ಕೊಳ್ಳೋದು, ಬಾಯಲ್ಲಿ ಬುರುಗು ಬರೋದು, ಅಂದರೆ ಬಾಯಲ್ಲೆಲ್ಲ ಸ್ವಲ್ಪ ನೊರೆ ಬರುವಂಥ ಇರುತ್ತೆ. ಇಂಥ ನೊರೆ ಏನಾದ್ರು ಬಂತು ಅಂತ ಹೇಳಿದ್ರೆ ಅದು ನಿಮ್ಮ ಕೈ ಮೀರೋಗಿದೆ ಅಂತಲೇ ಅರ್ಥ. ಅಲ್ಲಿಗಂಟ ಅವಕಾಶ ಮಾಡಿಕೊಡ್ಬೇಡಿ. ಅವ್ರೇನಾದ್ರು ಬೆಚ್ಚಿ ಬೀಳೋದಾಗಲಿ, ಹಲ್ಲು ಕಡಿಯೋದಾಗಲಿ, ಅಥವಾ ಇದ್ದಕ್ಕಿದ್ದಂಗೆ ಚೀರ್ಕೊಳ್ಳೋದಾಗಲಿ, ಈ ಥರ ಎಲ್ಲ ಮಾಡ್ತು ಅಂತ ಹೇಳಿದಾಗ ನೀವು ಖಂಡಿತವಾಗ್ಲೂ ಬಾಲಗ್ರಹ ಆಗಿದೆ ಅಂತಲೇ ತಿಳ್ಕೊಬೇಕು. ಇಲ್ಲ ಕೆಲವೊಬ್ಬರು ಮಕ್ಕಳು ಹಾಲು ಕುಡಿಯೋಲ್ಲ, ಜ್ವರ ಅನ್ನೋದು ತುಂಬಾ ಜ್ವರ ಬರುತ್ತೆ, ನಿಂತಲ್ಲಿ ನಿಲ್ಲಲ್ಲ, ಕೂತಲ್ಲಿ ಕೂರಲ್ಲ. ನೀವು ಎಷ್ಟೇ ಸಮಾಧಾನ ಮಾಡಿದ್ರು ಮಕ್ಕಳು ಒಳಗೂ ಇರಲ್ಲ. ಹಾಲು ಕುಡಿದು ತೊಟ್ಲಿಗೆ ಹಾಕಿ ಮನಗಿಸ್ತೀನಿ ಅಂತ ಹೇಳಿದ್ರು ಜಪ್ಪಯ್ಯ ಅಂದರು ಅಲ್ಗಾಡಲ್ಲ. ಎಷ್ಟೇ ಸಮಾಧಾನ ಮಾಡಲಿ ಅದು ಸಮಾಧಾನ ಆಗಲ್ಲ, ಊಟ ತಿನ್ನಲ್ಲ, ಹಾಲು ಕುಡಿಯೋದು ಬಿಟ್ಬಿಡ್ತಾರೆ. ಹಾಗೆ ಜ್ವರ ಅಂತ ಹೇಳೋದು ಬೆಂಕಿಲಿ ಕೆಂಡದಲ್ಲಿ ಕೈ ಇಟ್ಟಂಗೆ ಇರುತ್ತೆ. ಇದನ್ನೆಲ್ಲ ನೀವು ಗಮನಿಸ್ಕೋಬೇಕು. ಮತ್ತು ಇನ್ನೊಂದು ಮುಖಾಂತರನೂ ಕಂಡುಹಿಡಿಬೋದು, ಕಿವಿ ತಣ್ಣಗಿರುತ್ತೆ ಮಕ್ಕಳಿಗೆ. ಆ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೆ ಬಾಲಗ್ರಹ ಆಗಿದೆ, ಅದಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ನೀವು ಅರ್ಥಕೊಂಡು ಬಾಲಗ್ರಹ ಯಂತ್ರಗಳನ್ನ ಹಾಕಬೇಕಾಗುತ್ತೆ. ನಿಮಗೆ ಅದು ತುಂಬ ದೂರ ಇರುತ್ತೆ, ಹೋಗೋಕ್ಕಾಗಲ್ಲ, ಮತ್ತು ಮಧ್ಯರಾತ್ರಿಲೆಲ್ಲ ಈ ಥರ ಎಲ್ಲ ಆದರೆ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಯಾರು ಈ ಯಂತ್ರಗಳನ್ನ ಮಾಡಿ ಹಾಕಲ್ಲ ನಿಮಗೆ. ನೆಕ್ಸ್ಟು ಕೆಲವೊಬ್ಬರು ಊರಲ್ಲಿರಲ್ಲ, ತುಂಬ ಅಪರೂಪ ಬಾಲಗ್ರಹ ಯಂತ್ರಗಳೆಲ್ಲ ಹಾಕೋರು ತುಂಬ ಅಪರೂಪ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವೇ ಕೆಲವೊಂದು ಯಂತ್ರಗಳನ್ನ ಬರ್ಕೋಬೋದು. ಅದಕ್ಕೆ ಮಂತ್ರ ಕೂಡ ಇದೆ, ಆದರೆ ಅದನ್ನ ನಿಯಮವಾಗಿ ಮಾಡಬೇಕು. ತುಂಬ ಕಷ್ಟ ಏನಿಲ್ಲ ನಿಯಮ, ನಾನು ಹೇಳೋಂಥದ್ದನ್ನ ನೀವು ಅನುಸರಿಸಿದ್ರೆ ಸಾಕು. ನೀವು ಬಾಲಗ್ರಹ ಆಗಿದ್ದಂಥ ಮಕ್ಕಳನ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಯ್ತು ಅಂತ ಹೇಳಿದ್ರೆ ಅದು ಇದ್ದಿದ್ದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಆದ್ದರಿಂದ ನೀವೇ ಕೆಲವೊಂದು ಉಪಾಯಗಳನ್ನ ಮಾಡ್ಕೊಳ್ಳಿ. ಈ ಉಪಾಯಕ್ಕೆ ಏನು ಎಲ್ಲ ಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಮೊದಲನೇಗೆ ಒಂದು ಬಿಳಿ ಹಾಳೆ ತಗೋಬೇಕು, ಅದ್ರ ಮೇಲೆ ಯಾವುದೇ ರೀತಿಯಾದ ಚುಕ್ಕಿಗಳಿರಬಾರ್ದು. ಒಂದು ಬುಕ್, ಮಕ್ಕಳಿರೋ ಮನೆಯಲ್ಲಿ ಒಂದು 100 ಪೇಜಸ್ ಬುಕ್ ತಂದಿಟ್ಕೋಬೋದು, ಅನ್ರೂಲ್ಡ್ದು ತಂದಿಟ್ಕೊಳ್ಳಿ. ಅದೇ ರೀತಿ 3 ಬಣ್ಣದ ದಾರಗಳು ಅಂತ ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, ಅದನ್ನೂ ಸ್ಟಾಕಾಗಿ ತಂದಿಟ್ಕೊಂಡ್ರೆ ಒಳ್ಳೆಯದು. ಇದಕ್ಕೆ ಏನೆಲ್ಲ ಬೇಕು ಅಂತೇಳಿದ್ರೆ ಧೂಪ, ದೀಪ, ಫಲ, ಪುಷ್ಪ, ತೆಂಗಿನಕಾಯಿ, ಬೆಲ್ಲ ನೈವೇದ್ಯ ಮಾಡಬೇಕಾಗುತ್ತೆ. ನೀವು ಈ ಯಂತ್ರನ ಬರಿಬೇಕಾದ್ರೆ ಮೊದಲಿಗೆ 2 ಗಂಧಿನ ಕಡ್ಡಿ ಹಚ್ಚಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೋಬೇಕು. ನಂತರ ನಾನು ಒಂದು ಮಂತ್ರ ಹೇಳ್ತೀನಿ, ಅದೆಲ್ಲ ಬರ್ದಾದ್ಮೇಲೆ ಹೇಳೋಂಥದ್ದು. ನಿಮ್ಮ ಮನೆ ದೇವರು ಇಷ್ಟ ದೇವ್ರನ್ನೆಲ್ಲ ನೆನೆಸ್ಕೊಂಡು
ಈ ಗಂಧದ ಕಡ್ಡಿ ಹಚ್ಚಿ ದೀಪ ಎಲ್ಲ ಹಚ್ಚಬೇಕು. ನಂತರ ಧೂಪ ಕೂಡ ಬೇಕು. ನಂತರ ಯಾವುದಾದ್ರೂ ಹೂವಾದರೂ ಪರವಾಗಿಲ್ಲ, ಕೆಂಪು ಹೂವಾದರೆ ಒಳ್ಳೆಯದು. ಇಲ್ಲ ಕೆಂಪು ಹೂವು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಯಾವ ಹೂವಾದರೂ ಇಡೀ ಪರವಾಗಿಲ್ಲ. ನಂತರ ಒಂದು ತೆಂಗಿನಕಾಯಿ ಇಟ್ಕೋಬೇಕು. ನಂತರ ಬೆಲ್ಲ, ಅಚ್ಚ ಬೆಲ್ಲ ಅಂತ ಹೇಳ್ತೀವಲ್ಲ, ಅದನ್ನ ನಾವು ನೈವೇದ್ಯಕ್ಕೆ ಯಂತ್ರಕ್ಕೆ ಕೊಡಬೇಕಾಗುತ್ತೆ. ಇವಿಷ್ಟನ್ನು ನಿಮ್ಮ ದೇವ್ರ ಮನೆ ಅಥವಾ ಒಂದು ಒಳ್ಳೆ ಅಂದರೆ ಯಾರು ಹೆಜ್ಜೆ ಇಡೋದಿರೋಂಥ ಸ್ಥಳದಲ್ಲಿ, ಪರಿಶುದ್ಧವಾಗಿರಬೇಕು ಸ್ಥಳ, ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಬರಿಬೇಕು. ನಂತರ ಅದಕ್ಕೆ ಪೂಜೆಗಳನ್ನ ಮಾಡಬೇಕು. ಧೂಪ ದೀಪ ನೈವೇದ್ಯ ಎಲ್ಲನೂ ಅರ್ಪಣೆ ಮಾಡಬೇಕು. ಆಮೇಲೆ ಇದನ್ನೇನು ಮಾಡಬೇಕು ಅಂತೇಳಿದ್ರೆ, ಆ 3 ಬಣ್ಣದ ದಾರ ಇರುತ್ತಲ್ಲ, ಆ ದಾರದಲ್ಲಿ ನೀವೇನು ಯಂತ್ರ ಬರೆದಿದ್ದೀರಾ ಅದನ್ನ ಸುತ್ತಬಿಟ್ಟು ಮಕ್ಕಳು ಕೊರಳಿಗೆ ಕಟ್ಟಬೇಕು. ಯಾವುದೇ ಕಾರಣಕ್ಕೂ ನೀವು ಇದನ್ನ ಸೋಮವಾರ ಮತ್ತು ಬುಧವಾರ ದಿನಗಳಲ್ಲಿ ಬರಿಬಾರ್ದು. ಬೇರೆ ಯಾವ ವಾರ ಆದರೂ ಪರವಾಗಿಲ್ಲ, ಯಾವುದೇ ಸಂದರ್ಭ ಆದರೂ ಪರವಾಗಿಲ್ಲ, ನೀವು ಅದನ್ನ ಬರೆದು ಕಟ್ಬೋದು. ಹಾಗಿದ್ರೆ ಬನ್ನಿ ಆ ಯಂತ್ರ ಯಾವುದು ಅಂತ ನೋಡೋಣ. ನೋಡಿ, ಇದೇ ಆ ಯಂತ್ರ. ಇದನ್ನ ನೀವು ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಇದರಲ್ಲಿ ನಂಬರ್ಸ್ ಇದೆ, ಕನ್ನಡ ಅಂಕೆಗಳಲ್ಲೇ ಕೊಟ್ಟಿದ್ದಾರೆ. ಇದನ್ನ ನೀವು ಇದೇ ರೀತಿಯಾದ ಕಾಲಮ್ಗಳು ಹಾಕ್ಕೊಂಡು, 4 ಕಾಲಮ್ಗಳಿದೆ, ಉದ್ದವಾಗಿ ಮತ್ತು ಅಡ್ಡವಾಗಿ 4 ಕಾಲಮ್ ಇದೆ. ಅದರಲ್ಲಿ ಪ್ರತಿಯೊಂದು ಸಂಖ್ಯೆಗಳನ್ನೂ ಕೂಡ ನೀವು ನೀಟಾಗಿ ಬರ್ಕೋಬೇಕು. ಇದನ್ನ ಯಾವುದೇ ರೀತಿ ಇಂಗ್ಲೀಷ್ ಅಂಕೆಯಲ್ಲಿ, ರೋಮನ್ ಅಂಕೆಗಳಲ್ಲೆಲ್ಲ ಬರಿಬಾರ್ದು. ಕನ್ನಡ ಅಂಕೆಯಲ್ಲಿ ಕೊಟ್ಟಿದ್ದಾರೆ, ಇದರಲ್ಲೇ ಬರಿಬೇಕಾಗುತ್ತೆ. ಯಂತ್ರಗಳು ಬರೆಯೋತ್ತಿಗೆ ಅಲ್ಲಿ ಗೀಚೋದಾಗಲಿ, ತಪ್ಪಾಯಿತು ಅಂತ ಹೇಳಿ ತಿದ್ದೋದಾಗಲಿ ಎಲ್ಲ ಮಾಡಬಾರ್ದು. ಫಸ್ಟು ನೀವು ಬೇರೆ ಬುಕ್ಕಲ್ಲಿ ಯಾವುದ್ರಲ್ಲಾದರೂ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ನಂತರ 2 ಸರಿ ಅಭ್ಯಾಸ ಮಾಡಿ, 3ನೇ ಸರಿಗೆ ಯಂತ್ರ ಬರೀರಿ. ಅದು ನೀಟಾಗಿ ಬರಬೇಕು. ಎಲ್ಲೇ ಆಗಲಿ ಒಂದು ಪಾಯಿಂಟ್ ಇಡೋದಾಗಲಿ, ಅಥವಾ ನೀವು ನಿಮ್ಮ ಇಷ್ಟಕ್ಕೆ ಎಲ್ಲರೂ ತಪ್ಪಾಯಿತು ಅಂತ ಬಿಡೋದಾಗಲಿ, ಆ ಥರ ಎಲ್ಲ ಮಾಡಬಾರ್ದು. ಈಗ ನೀವು ಏನು ನೋಡ್ತಾ ಇದ್ದೀರಾ ಸ್ಪಷ್ಟವಾಗಿದೆ, ಅದೇ ರೀತಿಯಾಗಿ ಯಂತ್ರಗಳನ್ನ ಬರಿಬೇಕು. ಇದಕ್ಕೆ ಎಲ್ಲಾದರೂ ಭಿನ್ನ ಆದರೆ ಅಥವಾ ಲೋಪ ಆದರೆ ಇದು ಬೇರೆ ಥರನೇ ಸಂಕಟ ಆಗುತ್ತೆ. ಆದ್ದರಿಂದ ಇದನ್ನ ನೀಟಾಗಿ ನೋಡಿಕೊಂಡು ಬರಿಬೇಕಾಗುತ್ತೆ. ಇದಕ್ಕೆ ಮಂತ್ರ ಕೂಡ ಇದೆ, ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಮಂತ್ರ ಬಾಲಗ್ರಹ ಯಂತ್ರಕ್ಕೆ ಭೈರವ ಮಂತ್ರ ಆಗಿರುತ್ತೆ. ಓಂ ನಮೋ ಭೈರವಾಯ ಮಹಾಭಯ ನಿವಾರಣಾಯ ಸರ್ವಕಾಮ ಫಲಪ್ರದಾಯ ಮಾರ್ಥಂಡ ಭೈರವಾಯ ಚಂಡ ಭೈರವಾಯ ಕಾಲ ಭೈರವಾಯ ಕಪಾಲ ಭೈರವಾಯ ಭೂತ ಪ್ರೇತ ಪಿಶಾಚಿ ಗ್ರಹ ನಿವಾರಣಾಯ ಬಾಲಗ್ರಹ ಸ್ಥೂಲಗ್ರಹ ಯಕ್ಷಗ್ರಹ ರಾಕ್ಷಸಗ್ರಹ ಪುರುಷಗ್ರಹ ಸ್ತ್ರೀಗ್ರಹ ನಿವಾರಣಾಯ ಹ್ರೂಂ ಟ್ರೀಂ ಹ್ರೂಂ ಟ್ರೀಂ ಹ್ರೂಂ ಟ್ರೀಂ ರೂಂ ಟ್ರೀಂ ರೂಂ ಟ್ರೀಂ ಓಂ ಪಟ್ ಸ್ವಾಹ. ನೀವು ಇದನ್ನ ನಿಧಾನಕ್ಕೆ ಹೇಳ್ಕೊಂಡು ಅದನ್ನ ಅಭಿಮಂತ್ರಿಸಬೇಕಾಗುತ್ತೆ. ಈಗಾಗಲೇ ತೋರಿಸಿರೋಂಥ ಯಂತ್ರನ ಒಂದು ಬಿಳಿ ಹಾಳೆ ಮೇಲೆ ಬರ್ಕೋತೀರಾ. ಅದ್ರ ಜೊತೆ ನೀವು ಒಂದು ವಿಭೂತಿ ಕೂಡ, ಪಳನಿ ವಿಭೂತಿ ಅಂತ ಹೇಳ್ತೀವಿ, ಇದು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಅದನ್ನ ಆಮೇಲೆ 3 ಕಲರ್ ದಾರದಿಂದ ಏನು ಹಾಳೆನ ಸುತ್ತಿ, ಯಂತ್ರ ಬರೆದಿರ್ತೀರಲ್ಲ ಹಾಳೆನ ಸುತ್ತಿ ಗಂಟಾಕಬೇಕು. ನೀವು ಯಂತ್ರಗಳೆಲ್ಲ ಕಟ್ಟೋದನ್ನ ನೋಡಿರ್ತೀರಲ್ಲ, ಆ ಪೇಪರ್ ಕಾಣದಿದ್ದಾಗೆ ಫುಲ್ಲು ದಾರದಿಂದ ಸುತ್ತಿ ಅದನ್ನ ಒಂದು ಯಂತ್ರ ರೀತಿಯೇ ತಯಾರು ಮಾಡಬೇಕು. ನಂತರ ನೀವು ಅದನ್ನ ಬಲಗೈಯಲ್ಲಿ ಹಿಡ್ಕೊಂಡು, ಈ ಪಳನಿ ವಿಭೂತಿ ಇರುತ್ತಲ್ಲ ಅದನ್ನೂ ಹಿಡ್ಕೊಂಡು ನೀವು ಈ ಮಂತ್ರನ ಒಂದು 11 ಸಾರಿ ಆದರೂ ಹೇಳ್ಬೋದು, ಅಥವಾ ಕನಿಷ್ಠ ಪಕ್ಷ ಒಂದು 5 ಸರಿ ಆದರೂ ಹೇಳಬೇಕು. ಇದೆಲ್ಲ ಹೇಳಿದ್ಮೇಲೆ ಆ ಮಗುಗೆ ತಾಯಿ ಹೆಸರು ಹೇಳಿ ಕುತ್ತಿಗೆಗೆ ಕಟ್ಟಬೇಕು. ಜೊತೆಗೆ ನಿಮ್ಮ ಮನೆ ದೇವರು ಅಥವಾ ಇಷ್ಟ ದೇವರ ಹೆಸರು ಕೂಡ ಹೇಳಬೇಕು. ನಂತರ ನಿಮ್ಮ ಕೈಲಿ ಇರೋಂತಹ ವಿಭೂತಿನ ಮಕ್ಕಳ ಮೈಗೆ, ಅಂದರೆ ತಲೆಯಿಂದ ಪಾದದವರೆಗೂ ಫುಲ್ ಹಚ್ಚಬೇಕು. ಹಚ್ಚಿ ಆದ ನಂತರ ನೀವು ಆ ವಿಭೂತಿ ಏನಿದೆ ಅದನ್ನ ಸ್ವಲ್ಪ ಮಗುಗೆ ಬಾಯಿಗೆ ಕೂಡ ಹಾಕಬೇಕು. ಇದೊಂದು 3 ದಿನಗಳ ಕಾಲ ಅಥವಾ 5 ದಿನಗಳ ಕಾಲ ನೀವು ಈ ರೀತಿ ವಿಭೂತಿಯಿಂದ ಪ್ರಯೋಗ ಮಾಡಬೇಕು. ಏನಂದರೆ ಮಕ್ಕಳಿಗೆ ಅಂಗಾಂಗಗಳಿಗೆ ಹಚ್ಚೋದಾಗಲಿ ಅಥವಾ ಬಾಯಿಗೆ ಹಾಕೋದಾಗಲಿ ಒಂದು 5 ದಿನಗಳ ಕಾಲ ಮಾಡಿದ್ರೆ ಒಳ್ಳೆಯದು, ಬೇಗ ಹುಷಾರಾಗ್ತಾರೆ. ಇದಾದ ನಂತರ ನಿಮಗೆ ಶಾಕಿನಿ ಡಾಕಿನಿ ಗ್ರಹ ಬಾಧೆ ದೂರವಾಗುತ್ತೆ. ಜೊತೆಗೆ ನೀವೇನು ಮಾಡಬೇಕು ಅಂತೇಳಿದ್ರೆ, ಒಂದು ನಿಂಬೆಹಣ್ಣು ತಗೊಳ್ಳಿ, ಮತ್ತು ಸ್ವಲ್ಪ ಅನ್ನ ತಗೊಳ್ಳಿ. ಅನ್ನ ಮತ್ತು ನಿಂಬೆಹಣ್ಣು ಎರಡೂ ಮಕ್ಕಳಿಗೆ ಇಳೆ ತೆಗಿಬೇಕು. ಇಳೆ ತೆಗೆಯೋದಂದರೆ ನಿವಾಳಿಸ್ಬೇಕು ಅಂತ ಹೇಳ್ತಾರಲ್ಲ, ಆ ಥರ ತೆಗೆದುಬಿಟ್ಟು 3 ದಾರಿ ಎಲ್ಲಿ ಕೂಡುತ್ತೆ ಅಲ್ಲಿ ಬಿಸಾಕ್ಬಿಟ್ಟು ಬರಬೇಕು. ಇದರಿಂದ ಬಾಲಗ್ರಹ ದೋಷ ನಿವಾರಣೆ ಆಗುತ್ತೆ. ಈ ರೀತಿಯೆಲ್ಲ ಮಾಡಿದಾದ್ಮೇಲೆ ಮಕ್ಕಳು ನೋಡಿ ಸಹಜ ಸ್ಥಿತಿಗೆ ಬರ್ತಾರೆ. ಅವರಿಗೆ ಒಂದು ಒಳ್ಳೆ ಆರಾಮ ಅನಿಸುತ್ತೆ.
ಬಾಲಗ್ರಹ ಅಂತ ಹೇಳೋದು ತುಂಬ ಅಪಾಯಕಾರಿಯಾಗಿರುತ್ತೆ. ಶಾಕಿಣಿ ಡಾಕಿಣಿ ಅವುಗಳು ಇವ್ರಿಗೆಲ್ಲ ಚೇಷ್ಟೆ ಮಾಡ್ತಾ ಇರುತ್ತೆ. ನಿಮಗೆ ಕಾಣಿಸಲ್ಲ ಅವೆಲ್ಲ, ಬಟ್ ಹೊಡೆಯೋದು ಗಿಲ್ಲೋದು ಈ ಥರದ್ದೆಲ್ಲ ಭಯ ಬೀಳಿಸೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಯಾವಾಗ ಮಗುದು ಬಾಯಿಲಿ ನೊರೆ ಬರುತ್ತೆ ಅಥವಾ ಕಣ್ಣುಗಳೆಲ್ಲ ಮೇಲೋಗುತ್ತೆ, ನಿಮ್ಮ ಕೈ ಮೀರಿ ಹೋಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ಬಾಲಗ್ರಹ ಅಂತ ಹೇಳೋದು ತುಂಬ ಸಾಧಾರಣ ವಿಷಯ ಅಲ್ಲ. ಮಕ್ಕಳು ಸೌದು ಬಿಡ್ತಾರೆ. ಅದರಿಂದ ಸ್ವಲ್ಪ ಎಚ್ಚೆತ್ಕೊಂಡು ತಂದೆ ತಾಯಿಗಳು ಇದನ್ನ ನೋಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗದಿದ್ರೂ ಮನೆಯಲ್ಲಿ ಹಿರಿಯರನ್ನ ಕೇಳಿ ಅವ್ರಿಗಾದ್ರೂ ಗೊತ್ತಾಗೇ ಆಗುತ್ತೆ. ಇದನ್ನ ನೀವೇ ಮಾಡ್ಕೋಬೋದು. ಅಲ್ಲಿ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಯಾರು ತಾಯಿ ಇರ್ತೀರಾ ಅವ್ರು ಮಾಡಬಾರ್ದು. ತಂದೆ, ಅಜ್ಜಿ, ತಾತ, ಮಾವ, ಬೇರೆ ಯಾವ ಸಂಬಂಧ ಇದೆ ಅವ್ರು ಮಾಡ್ಬೋದು. ಮತ್ತು ಚಿಕ್ಕ ವಯಸ್ಸಿನವರೆಲ್ಲ ಮಾಡಕೂಡ್ದು. ಇದಿಷ್ಟು ಮಕ್ಕಳಿಗೆ ಆಗುವಂತಹ ಬಾಲಗ್ರಹದ ಮಾಹಿತಿಯಾಗಿರುತ್ತೆ. ಈ ವಿಡಿಯೋದಿಂದ ನಿಮಗೆ ಪ್ರಯೋಜನ ಆಗಿದೆ, ಇಷ್ಟ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂತೇಳಿದ್ರೆ ಇದು ನಿಮ್ಮೊಬ್ಬರಿಗೆ, ನೀವೆಷ್ಟು ಜನ ನೋಡ್ತೀರಾ ನನಗೆ ಗೊತ್ತಿಲ್ಲ, ಇದು ನಿಮ್ಮೊಬ್ಬರಿಗೆ ತಿಳಿಯೋಕ್ಕಿಂತ ಬಹಳ ಜನಕ್ಕೆ ತಿಳಿದ್ರೆ ಮಕ್ಕಳಿಗೆ ಏನು ಈ ಥರ ಬಾಧೆಗಳು ಆಗಿರುತ್ತೆ ಅವರು ಕೂಡ ಏನಾದರೂ ಒಂದು ಪರಿಹಾರ ಮಾಡ್ಕೋತಾರೆ. ಎಷ್ಟೋ ಮಕ್ಕಳು ಇದರಿಂದ ತುಂಬ ನೋವನ್ನ ಅನುಭವಿಸ್ತಾರೆ. ಹಾಗೆ ತಂದೆ ತಾಯಿಗಳು ಏನು ಕಮ್ಮಿಲ್ಲ, ಅವರು ಕೂಡ ಮಕ್ಕಳ ಜೊತೆ ಅದೇ ರೀತಿ ನೋವು ಅನುಭವಿಸ್ತಾರೆ. ಇದೊಂದು ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವು ವಿಷಯಗಳನ್ನ ತಿಳಿಸೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.